ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಎಚ್ಪಿಸಿಎಲ್ನಲ್ಲಿ 37 ಮಾಜಿ ಸೈನಿಕರ ವಜಾ, ಸಂಘದಿಂದ ವ್ಯಾಪಕ ಖಂಡನೆ, ಕಂಪನಿ ಮುಂದೆ ಪ್ರತಿಭಟನೆ. ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಸಾರ್ವಜನಿಕರಿಂದ ಪ್ರಶಂಸೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಬೇಲೂರು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ 600 ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ. ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ. ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿಕೆ. ಹಾಸನ ಎಚ್ಪಿಸಿಎಲ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದ 37 ಮಂದಿ ಮಾಜಿ ಸೈನಿಕರನ್ನ ಏಕಾಏಕಿ ನೌಕರಿಯಿಂದ ವಜಾ ಮಾಡಿರೋ ಕ್ರಮವನ್ನು ಖಂಡಿಸಿ ಮಾಜಿ ಸೈನಿಕರು ನಗರದ ಹೊರವಲಯದಲ್ಲಿ ಪೆಟ್ರೋಲಿಯಂ ಕಂಪನಿ ಮುಂಭಾಗದಲ್ಲಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಮಾತನಾಡಿ, ಡಿಜಿಆರ್ ನಿಯಮಾವಳಿಯಂತೆ ಮಾಜಿ ಸೈನಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂಬ ಸ್ಪಷ್ಟ ನಿಯಮವಿದ್ರೂ ಅದನ್ನು ಉಲ್ಲಂಘಿಸಿ ಹೊರಗಿನವರನ್ನ ನೇಮಕ ಮಾಡಿಕೊಂಡು ಎಲ್ಲ ಮಾಜಿ ಸೈನಿಕರನ್ನ ಕೆಲಸದಿಂದ ವಜಾ ಮಾಡಿರುವುದು ಅತ್ಯಂತ ಖಂಡನೀಯ ಕ್ರಮವಾಗಿದೆ ಎಂದು ದೂರಿದ್ರು. ಇದು ಕೇವಲ 37 ಮಂದಿಗಷ್ಟೇ ಅಲ್ಲ, ಎಲ್ಲ ಮಾಜಿ ಸೈನಿಕರಿಗೆ ಮಾಡಿದ ಅವಮಾನವಾಗಿದೆ. ಇನ್ನು ಇದೇ ಜಾಗಕ್ಕೆ ಕಡಿಮೆ ಸಂಬಳಕ್ಕೆ ಸೇರಿಸಿಕೊಳ್ಳಲಾಗುತ್ತಿದೆ ಎಂದರು. ಕಳೆದ 20 ರಿಂದ 25 ವರ್ಷಗಳಿಂದ ಮಾಜಿ ಸೈನಿಕರು ರಾಜ್ಯ ಸರ್ಕಾರದಿಂದ ದೊರೆಯಬೇಕಾದ ಜಮೀನು ಮತ್ತು ಸೈಟ್ಗಳಿಗಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಧೋರಣೆ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ನ್ಯಾಯಯುತ ಹಾಗೂ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ನಿವೃತ್ತ ಯೋಧರ ಸಂಘದ ಉಪಾಧ್ಯಕ್ಷ ಡಾ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಡಿಇ ಸ್ವಾಮಿ, ಖಜಾಂಚಿ ಎಚ್ಎ ಲೋಕೇಶ್, ಸಹ ಕಾರ್ಯದರ್ಶಿ ಜೆಕೆ ಶ್ರೀಧರ್, ಸಂಚಾಲಕ ನಾರಾಯಣಸ್ವಾಮಿ, ತಾಲೂಕು ನಿರ್ದೇಶಕರಾದ ಕೃಷ್ಣೇಗೌಡ ಮತ್ತು ಮೇಲ್ಗೇಗೌಡ, ತಾಲೂಕು ಅಧ್ಯಕ್ಷ ಕರಿಗೌಡ, ಮಾಜಿ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ನಾನು ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಅಂತ. ಈ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಡಿಜಿಆರ್ ಇದ್ರ ಮೇಲೆ ನಮ್ಮ ಮಾಜಿ ಸೈನಿಕರನ್ನ ಇಲ್ಲಿ ನೇಮಕ ಮಾಡಿದ್ರು ಕೆಲಸಕ್ಕಾಗಿ. ಇವತ್ತು ಅವರು ಈ ತಿಂಗಳು 31ಕ್ಕೆ ಅವ್ರದ್ದು 2 ವರ್ಷದ ಟರ್ನ್ ಓವರ್ ಮುಗಿತಾ ಇದೆ. ಹಾಗಾಗಿ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಇದು ಡಿಜಿಆರ್ ಅಂದರೆ ಏನು ಅಂದರೆ, ಆರ್ಮಿ ಅವ್ರಿಗೆ ಮ್ಯಾಕ್ಸಿಮಮ್ಮು ರಿಸರ್ವೇಷನ್ ಇದೆ, ಹಂಗೆ ತೆಗಿಯೋಕ್ಕೆ ಬರಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು HPSL ಗ್ಯಾಸಲ್ಲಿ ನಮ್ಮ ಮಾಜಿ ಸೈನಿಕರನ್ನು ತೆಗೆದು ಸಿವಿಲಿಯನ್ಸ್ನ ಸೇರಿಸ್ಕೋಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿ ಯಾರನ್ನೂ ತೆಗೆದಂಗೆ, ಎಷ್ಟು ಜನ ಇವತ್ತು 37 ಜನ ಇದ್ದಾರೆ ಅವರೆಲ್ಲನೂ ಕಂಟಿನ್ಯೂ ಮಾಡಬೇಕು. ಇವತ್ತು ನಮ್ಮ 37 ಜನನ ಇವತ್ತು ಇಲ್ಲಿ ತೆಗೆದ್ರೆ ಇದೇ ಥರ ಒಟ್ಟು ಒಂದು 25 ಜಾಗದಲ್ಲಿ ಒಂದು 300 ಜನನ ನಾಳೆ ದಿವಸ ತೆಗೆಯುವಂಥ ಒಂದು ಸಂದರ್ಭ ಇದೆ. ಅದರಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಅಂಗಡಿ ಮುಂಗಟ್ಟುಗಳ ಸರಕು ಇತರೆ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ದನ್ನು ತೆರವುಗೊಳಿಸಿದರು. ಆಲೂರು ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ, ಆಲೂರು ಪಟ್ಟಣ ಸುಂದರವಾಗಿ ಕಾಣಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಈ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಪಟ್ಟಣದ ವರ್ತಕರು ಅವರಿಗೆ ನೀಡಿದ ನಿಗದಿತ ಸ್ಥಳಕ್ಕಿಂತ ಹೆಚ್ಚುವರಿ ಪಾದಾಚಾರಿ ರಸ್ತೆಯನ್ನ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದರು. ಇದರಿಂದಾಗಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದರು ಹಾಗೂ ಅಪಘಾತಗಳು ಸಂಭವಿಸುತ್ತಿತ್ತು. ಈ ವಿಷಯವಾಗಿ ಸಾರ್ವಜನಿಕರಿಂದ ದೂರು ಬಂದಿತ್ತು. ಕಳೆದ ವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳವನ್ನು ತೆರವುಗೊಳಿಸಲು ಭಾನುವಾರದ ಸಮಯಾವಕಾಶ ನೀಡಲಾಗಿತ್ತು. ಆದರೂ ವ್ಯಾಪಾರಸ್ಥರು ತೆರವಿಗೆ ಮುಂದಾಗಿರಲಿಲ್ಲ. ಈ ಸಂಬಂಧವಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಫುಟ್ಪಾತ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ಪಾರ್ಕಿಂಗ್ ಮಾಡೋದು ಬಹುತೇಕ ಅಂಗಡಿಯವರು ತಮ್ಮ ಅಂಗಡಿಗಳ ಸರಕನ್ನ ಅಂಗಡಿಗಳ ಹೊರಗೆ ಫುಟ್ಪಾತ್ ರಸ್ತೆಯಲ್ಲಿ ಹಾಕೋದ್ರಿಂದ ವಾಹನ ಮತ್ತು ಸಾರ್ವಜನಿಕರು ಸಂಚಾರ ಮಾಡೋದು ಕಷ್ಟವಾಗುತ್ತದೆ. ಈ ಬಗ್ಗೆ ನಾಗರಿಕರು ಹಲವು ಬಾರಿ ಪಟ್ಟಣ ಪಂಚಾಯಿತಿಗೆ ಮನವಿ ಮಾಡಿದ್ದು, ಈ ಹಿನ್ನೆಲೆ ಸಿಬ್ಬಂದಿಯೊಂದಿಗೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪಾದಾಚಾರಿ ಮಾರ್ಗದಲ್ಲಿ ಯಾವುದೇ ನಾಮಫಲಕ, ಅಂಗಡಿ ಸರಕುಗಳನ್ನು ಇಡದೆ ವಾಹನಗಳು ಮತ್ತು ಪಾದಾಚಾರಿಗಳು ಸುಗಮವಾಗಿ ಸಂಚರಿಸಲು ಅಂಗಡಿ ಮಾಲೀಕರು, ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ, ಎಲ್ಕೆಜಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ಎಂಜಿನಿಯರಿಂಗ್, ಐಟಿಐ ಸೇರಿದಂತೆ 10 ಹಲವು ವಿದ್ಯಾಸಂಸ್ಥೆಗಳು ಆಲೂರು ಪಟ್ಟಣದಲ್ಲಿದ್ದು ನಿತ್ಯ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ದೈನಂದಿನ ಕಲಿಕೆಗಾಗಿ ಪಟ್ಟಣಕ್ಕೆ ಬಂದು ಹೋಗುತ್ತಿದ್ದಾರೆ. ಇದರ ಜೊತೆಗೆ ಎಪಿ ಮಾರುಕಟ್ಟೆ ಸೇರಿದಂತೆ ವಿವಿಧ ವ್ಯವಹಾರಗಳಿಗೆ ತಾಲೂಕಿನ ವಿವಿಧ ಭಾಗಗಳಿಂದ ನಿತ್ಯ ಸಾವಿರಾರು ಜನ ಪಟ್ಟಣಕ್ಕೆ ಬರುತ್ತಾರೆ. ಆದರೆ ಪಟ್ಟಣದ ಎಲ್ಲಾ ಪ್ರಮುಖ ರಸ್ತೆಗಳನ್ನು ಫುಟ್ಪಾತ್ ವ್ಯಾಪಾರಿಗಳು ಆವರಿಸಿಕೊಂಡಿದ್ದು ಪಾದಾಚಾರಿಗಳು ನಡು ರಸ್ತೆಯಲ್ಲೇ ಸಂಚರಿಸುತ್ತಿದ್ದಾರೆ. ಪಟ್ಟಣದ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಶಿಕ್ಷಣ ಸಂಸ್ಥೆವರೆಗೂ ಮತ್ತು ಮುಖ್ಯ ರಸ್ತೆಯ 2 ಬದಿಗಳು ಫುಟ್ಪಾತ್ ವ್ಯಾಪಾರಿಗಳು ಮತ್ತಿತರರಿಂದ ಅತಿಕ್ರಮಣಕ್ಕೆ ಒಳಗಾಗಿದೆ. ಕೆಲವರು ಫುಟ್ಪಾತ್ಗಳಲ್ಲಿ ಖಾಯಂ ಅಂಗಡಿಗಳನ್ನೇ ಮಾಡಿಕೊಂಡಿದ್ದು ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಇಲ್ಲದಂತಾಗಿದೆ. ಫುಟ್ಪಾತ್ ಅತಿಕ್ರಮಣಗೊಂಡಿರುವುದರಿಂದ ವ್ಯಾಪಾರ ವಹಿವಾಟುಗಳಿಗೆ, ಅಂಗಡಿಗಳಿಗೆ ತೆರಳಲು ಜನ ರಸ್ತೆಯಲ್ಲಿಯೇ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕಾದ ಅನಿವಾರ್ಯತೆ ಇದ್ದು ನಡು ರಸ್ತೆಯಲ್ಲಿಯೇ ಜನರು ಸಂಚರಿಸುತ್ತಿದ್ದಾರೆ.
ಇದರಿಂದಾಗಿ ಪಟ್ಟಣ ವ್ಯಾಪ್ತಿಯಲ್ಲಿ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿದ್ದು ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಜನ ಜೀವಭಯದಲ್ಲಿ ಸಂಚರಿಸುತ್ತಿದ್ದರೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭಿಸಿ ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಲು ತಾಲೂಕು ಆಡಳಿತವಾಗಲಿ, ಪಟ್ಟಣ ಪಂಚಾಯಿತಿ ಅಥವಾ ಪೊಲೀಸ್ ಇಲಾಖೆಯಾಗಲಿ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಫುಟ್ಪಾತ್ ವ್ಯಾಪಾರಿಗಳ ಹಿತಚಿಂತನೆಯತ್ತ ಯೋಚಿಸುವವರು ನಾಗರಿಕರ ಅಮೂಲ್ಯ ಜೀವ ಸಂರಕ್ಷಣೆಯ ಬಗ್ಗೆ ಕಿಂಚಿತ್ತೂ ಯೋಚಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತೆರವು ಕಾರ್ಯಾಚರಣೆ ಮಾಡೋದನ್ನ ನಮಗೆ ಮಾಹಿತಿ ನೀಡದೆ ಏಕಾಏಕಿ ಬಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡಲು ಇಟ್ಟುಕೊಂಡಿದ್ದ ವಸ್ತುಗಳನ್ನ ಮತ್ತು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇಷ್ಟೊಂದು ವ್ಯಾಪಾರಸ್ಥರ ನಡುವೆ ನಮ್ಮ ವಸ್ತುಗಳು ಯಾವುದೆಂದು ತಿಳಿಯೋಣ. ಇವತ್ತಿನ ವ್ಯಾಪಾರದ ವಸ್ತುಗಳ ಹಣವನ್ನ ಅಧಿಕಾರಿಗಳಿಗೆ ಬರೆಸಿಕೊಡಬೇಕು ಮತ್ತು ದೊಡ್ಡವರು ಬಡವರು ಎಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು. ಅತಿಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಮೇಲ್ಛಾವಣಿಯನ್ನ ತೆರವುಗೊಳಿಸಬೇಕೆಂದು ವರ್ತಕರು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಹಣ್ಣುಕಾಯಿ ವ್ಯಾಪಾರಿ ಮೀನಾಕ್ಷಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಹಣ್ಣುಕಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಇದನ್ನೇ ನಂಬಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಲಕ್ಷದವರೆಗೂ ಸಾಲ ಮಾಡಿಕೊಂಡಿದ್ದೇವೆ. ಈಗ ಆ ಸಾಲವನ್ನು ತೀರಿಸೋದು ಹೇಗೆ? ಅಧಿಕಾರಿಗಳು ಏಕಾಏಕಿ ಬಂದು ತೆರವುಗೊಳಿಸಿದ್ರೆ ನಮ್ಮ ಗತಿ ಏನು ಎಂದು ಬೇಸರ ವ್ಯಕ್ತಪಡಿಸಿದರು. HCN ನ್ಯೂಸ್ ಆಲೂರು. ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಏನು ರಸ್ತೆ ಬದಿನಲ್ಲಿ ವ್ಯಾಪಾರ ವಹಿವಾಟ ಮಾಡ್ತಾ ಇದ್ರು, ಎನ್ಕ್ರೋಚ್ಮೆಂಟ್ ಮಾಡೋರು ಕೆಲವರೆಲ್ಲ ಶೆಡ್ ಎಲ್ಲ ಹಾಕೊಂಡಿದ್ರು. ಅದನ್ನ ತೆರವುಗೊಳಿಸಿ ಅಂತೇಳಿ ನಾವು ಕಳೆದ 6 ತಿಂಗಳಿಂದ ಮನವಿ ಮಾಡಿದ್ವಿ. ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರೆಲ್ಲ ಯಾವುದೇ ತರ ಹೈಜಿನಿಕ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ತುಂಬಾ ಅವ್ಯವಸ್ಥಿತವಾಗಿ ಅವರು ವ್ಯಾಪಾರ ವಹಿವಾಟ ಮಾಡ್ತಾ ಇದ್ರು. ಬೀದಿ ಬದಿ ವ್ಯಾಪಾರಿ, ನಾನು ಹಣ್ಣುಕಾಯಿ ಮತ್ತು ಪೂಜಾ ಸಾಮಾನು ವ್ಯಾಪಾರ ಮಾಡ್ತೀನಿ. ಇಲ್ಲಿ ಏಕಾಏಕಿ ಮುನ್ಸಿಪಾಲಿಟಿ ಬಂದ್ಬಿಟ್ಟು ಎಲ್ಲನೂ ತೆರವು ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ನಷ್ಟ ಆಗಿದೆ. ಮತ್ತು ಇಲ್ಲಿ ಯಾವುದೇ ರೀತಿ ಸುಚಾರಿತ ವ್ಯವಸ್ಥೆ ಏನೂ ಮಾಡಿಲ್ಲ. ಮತ್ತು ಇಲ್ಲಿ ಕಟ್ಟೆ ಕಟ್ಕೊಡ್ತೀನಿ ಮತ್ತು ಇನ್ನೊಂದು ಮೂಲಭೂತ ಸೌಕರ್ಯಗಳು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಯಾರೂ ಮಾಡಿಲ್ಲ. ತೊಂದರೆ ಆಗಿದೆ. ಎಲ್ಲರೂ ಮುಂದಕ್ಕೆ ಶೀಟ್ ಹಾಕ್ಯಂದು ಜನಗಳಿಗೆ ಓಡಾಡ್ದಂಗೆ, ಪಾರ್ಕಿಂಗ್ ಇಲ್ಲ ಇಲ್ಲಿ ಎಲ್ಲರಿಗೂ ಯಾರಿಗೂ. ಇಲ್ಲೆಲ್ಲ ಮುಂದಕ್ಕೆ ಶೀಟ್ ಹೇಳ್ಕೊಂಡು ಅನಧಿಕೃತವಾಗಿ ಅವರೇ ವ್ಯಾಪಾರಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ಚೀಫ್ ಆಫೀಸರು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಮುಂದುವಹಿಸಿ ಎಲ್ಲರನ್ನೂ ತೆರವೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ತಗ್ಸಿ ಎಲ್ಲರನ್ನೂ ಇದು ಒಳ್ಳೇದು ಮಾಡ್ತಾ ಇದ್ದಾರೆ. ಸಾಕು ನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಿಸೋದ್ರಿಂದ ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಬೇಲೂರು ಪುರಸಭಾ ಪ್ರಭಾರಾಧ್ಯಕ್ಷೆ ಉಷಾ ಸತೀಶ್ ಹೇಳಿದರು. ಬೇಲೂರು ಪಟ್ಟಣದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಪುರಸಭಾ ವತಿಯಿಂದ ಹಿಡಿಯಲಾಗಿದ್ದ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು 100ಕ್ಕೂ ಹೆಚ್ಚು ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನ ಪಶು ವೈದ್ಯರಿಂದ ಹಾಕಿಸಲಾಗಿದೆ. ಈಗಾಗಲೇ 600ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತಿಸಿದ್ದು, ಎಲ್ಲಾ ಬೀದಿ ನಾಯಿಗಳಿಗೂ ರೇಬಿಸ್ ನಿಯಂತ್ರಣದ ಲಸಿಕೆ ಹಾಕೋ ಜೊತೆಗೆ ರೇಬಿಸ್ ಎನ್ನುವ ಕಾಯಿಲೆ ಕುರಿತಾಗಿಯೂ ಜನರು ಮತ್ತು ನಾಯಿ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು. ಮುಖ್ಯ ಪಶು ವೈದ್ಯಾಧಿಕಾರಿ ಡಾ ಆನಂದ್ ಕುಮಾರ್ ಮಾತನಾಡಿ, ಬೇರೆ ಬೇರೆ ತಳಿಯ ಸಾಕು ನಾಯಿಗಳ ಜೊತೆಗೆ ಪುರಸಭೆಯಿಂದ ಪುರಸಭೆ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳನ್ನು ಹಿಡಿದು ಆಸ್ಪತ್ರೆಗೆ ತಂದು ಲಸಿಕೆ ಹಾಕಿಸಿದ್ದಾರೆ. ನಾಯಿ ಕಚ್ಚದ ನಂತರ ರೋಗ 20 ರಿಂದ 90 ದಿನದವರೆಗೂ ಕಾಣಿಸಿಕೊಳ್ಳಬಹುದು. ಇದು ಮಕ್ಕಳಲ್ಲಿ ಬೇಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾಯಿ ಕಚ್ಚಿದ ಜಾಗ ಮೆದುಳಿನಿಂದ ದೂರವಿದ್ದಷ್ಟು ಕಾಯಿಲೆ ಕಾಣಿಸಿಕೊಳ್ಳುವ ಸಮಯ ಹೆಚ್ಚಾಗುತ್ತದೆ. ಸೋಂಕಿರುವ ಪ್ರಾಣಿಗಳು ಕಚ್ಚೋದ್ರಿಂದ ಇಲ್ಲವೇ ಪ್ರಾಣಿಯ ಎಂಜಲು ದೇಹದ ಮೇಲಿರುವ ಗಾಯ ಅಥವಾ ಕಣ್ಣು ಬಾಯಿ ಸಂಪರ್ಕಕ್ಕೆ ಬಂದಾಗ ಪ್ರಯೋಗಾಲಯಗಳಲ್ಲಿ ಈ ವೈರಾಣು ಗಾಳಿ ಮೂಲಕ ಹರಡೋ ಸಾಧ್ಯತೆ ಇರುತ್ತದೆ ಎಂದು ಮಾಹಿತಿ ನೀಡಿದರು. ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಕಾಟಪ್ಪ ಮಾತನಾಡಿ, ಬೀದಿ ನಾಯಿಗಳನ್ನು ಹಿಡಿದು ರೇಬಿಸ್ ಲಸಿಕೆ ಹಾಕಿಸಿ ನಾಯಿಗಳಿಗೆ ಗುರುತು ಮಾಡಲಾಗುತ್ತಿದೆ. ಜೊತೆಗೆ ಈಗಾಗಲೇ ಬೀದಿ ನಾಯಿಗಳ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗಾಗಿ ಟೆಂಡರ್ ಕರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಅಕ್ರಂ ಪಾಷಾ, ಆರೋಗ್ಯಾಧಿಕಾರಿ ಲೋಹಿತ್, ವೈದ್ಯರಾದ ಡಾ ಸೈಯದ್, ಡಾ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸುಮಾರು 650 ನಾಯಿಗಳನ್ನು ಗುರುತಿಸಿರ್ತೀವಿ. ಅದನ್ನು ಹಂತವಾಗಿ ನಾವು ನಾಯಿಗಳನ್ನು ಹಿಡಿದು ಅದಕ್ಕೆ ರೇಬಿಸ್ ಇಂಜೆಕ್ಷನ್ ಮೂಲಕ ಮತ್ತು ABC ಇಂಜೆಕ್ಷನ್ ಸಂತಾನ ಶಸ್ತ್ರ ಇಂಜೆಕ್ಷನ್ ಕೊಡೋ ಮೂಲಕ ನಾವೆಲ್ಲ ಸಹಕರಿಸ್ತಿದ್ದೀವಿ. ಬೇಲೂರಿನ ಸಮಸ್ತ ನಾಗರಿಕರ ಇದಕ್ಕೆ ಮಾಡಬೇಕು. ರೇಬಿಸ್ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಮಾನವನಿಗೆ ಆಗಲಿ ಪ್ರಾಣಿಗಳಿಗಾಗಲಿ ಕಡಿದ್ರೋದಕ್ಕೆ ಔಷಧಿ ಆ ಟೈಮಲ್ಲಿ ಸರಿಯಾದ ಸಮಯಕ್ಕೆ ತಾಂದರೆ ಔಷಧಿ ಇರುತ್ತೆ, ಇಲ್ಲ ಅಂದರೆ ತಾಣಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಔಷಧಿ ತಗೊಳ್ಳಿ ಅಂತೇಳಿ ಮತ್ತು ಬೇಲೂರಲ್ಲಿ ಮನೆ ನಾಯಿಗಳೇ ಆಗಿರ್ಬೋದು, ಬೀದಿ ನಾಯಿಗಳೇ ಆಗಿರ್ಬೋದು, ಎಲ್ಲರೂ ಸಹ ಇದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡಿಸಿ ಅಂತ ಹೇಳಿ ನಮ್ಮ ಬೇಲೂರು ನಗರವನ್ನು ರೇಬಿಸ್ ಮುಕ್ತ ನಗರವಾಗಿ ಮಾಡೋಕೆ ಎಲ್ಲರೂ ನಾಗರಿಕರು ಸಹ ಸಹಕರಿಸಬೇಕು ಅಂತ ಕೇಳ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು.
ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಹಾಸನದ ಭೋಜನ ಪ್ರಿಯರಿಗೊಂದು ರುಚಿಕರ ಸುದ್ದಿ. ಡಿಒಡಿ ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಡಿಒಡಿ ದೋಸೆ ಆಫ್ ದಾವಣಗೆರೆ, ಜಿಕೆ ಆರ್ಕೇಡ್ ಬಿಲ್ಡಿಂಗ್, 4th ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಪದ್ಧತಿ 4 ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪಗಿರಿ ಕಲಾಮಂದಿರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ನಡೆಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ನಾನು ನನ್ನದು ಎನ್ನುವ ಮನೋಭಾವ ಬಿಟ್ಟು ಎಲ್ಲರೂ ಬದುಕಬೇಕೆನ್ನುವ ಚಿಂತನೆ ರೈತನಲ್ಲಿದೆ. ಸ್ವಾರ್ಥದ ಮನೋಭಾವ ಬಿಟ್ಟು ಎಲ್ಲರೂ ಬದುಕಬೇಕೆನ್ನುವ ವಿಶಾಲ ಚಿಂತನೆ ಹೊಂದಿದವನು ರೈತ ಮಾತ್ರ. ಇಂದಿನ ಈ ಕಾರ್ಯಾಗಾರ ಅಂತಾರಾಷ್ಟೀಯ ಮಟ್ಟದ ಶೃಂಗಸಭೆಯಂತೆ ರೂಪುಗೊಂಡಿರುವುದು ಸಂತಸದ ಸಂಗತಿ. ಬೇರೆ ಬೇರೆ ರಾಜ್ಯಗಳು ಮತ್ತು ವಿದೇಶಗಳಿಂದಲೂ ಕೃಷಿ ಪ್ರೇಮಿಗಳು ಮತ್ತು ರೈತರು ಭಾಗವಹಿಸಿರುವುದು ಕೃಷಿಯ ಮಹತ್ವವನ್ನು ತೋರಿಸುತ್ತದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಪಾರಂಪರಿಕ ಕೃಷಿಯಿಂದಲೇ ನೈಜ ಅನುಭವದ ಕಲಿಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರಿಕತೆ ಮತ್ತು ಆಧುನಿಕತೆ ಹೆಚ್ಚಾಗುತ್ತಿರುವುದರಿಂದ ಕೃಷಿಯ ಮೂಲ ಮೌಲ್ಯಗಳು ನಿಧಾನವಾಗಿ ಮರೆತು ಹೋಗುತ್ತಿವೆ. ಪಾರಂಪರಿಕ ಕೃಷಿಯನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಪೀಳಿಗೆಯ ಮೇಲಿದೆ ಎಂದರು. ನಂತರ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಕೃಷಿ, ಆಹಾರ ಮತ್ತು ರೈತರು ಸಮಾಜದ ಆರೋಗ್ಯದ ಮೂಲ ಸ್ತಂಭಗಳಾಗಿವೆ. ನಾವು ಸೇವಿಸುವ ಆಹಾರವೇ ದೇಹದ ಆರೋಗ್ಯವನ್ನು ರೂಪಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೃತಕ ರಸಗೊಬ್ಬರಗಳಿಂದ ಬೆಳೆದ ಆಹಾರದಿಂದ ದೇಹದ ಮೇಲೆ ಅನೇಕ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದರು. ಡಾ ಸುಭಾಷ್ ಪಾಳೇಕರ್ ಮಾತನಾಡಿ, ರಾಸಾಯನಿಕ ಕೃಷಿ ಅಣುಬಾಂಬ್ಗಿಂತಲೂ ಭೀಕರ ಪರಿಣಾಮ ಬೀರುತ್ತದೆ. ವಿಶ್ವದಾದ್ಯಂತ ವಿವಿಧ ರೀತಿಯ ಕೃಷಿ ಪದ್ಧತಿಗಳು ಅಸ್ತಿತ್ವದಲ್ಲಿದೆ. ಆದರೆ ಅವುಗಳ ಕುರಿತು ರೈತರು ಮತ್ತು ಸಮಾಜದಲ್ಲಿ ಅನೇಕ ಗೊಂದಲಗಳಿವೆ ಎಂದ ಅವರು, ಮಾನವನು ಮೂಲತಃ ಸಹಜ ಜೀವನ ನಡೆಸುತ್ತಿದ್ದ. ಆದರೆ ಇಂದಿನ ಜೀವನ ಶೈಲಿ ಅಲಂಕಾರಿಕ ಮತ್ತು ಕೃತಕವಾಗುತ್ತಿದೆ. ಕಾರ್ಪೊರೇಟ್ ವ್ಯವಸ್ಥೆಗಳು ನಮ್ಮ ಆಹಾರ, ಆರೋಗ್ಯ ಮತ್ತು ಜೀವನವನ್ನೇ ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದೆ. ಇದರಿಂದ ನಾವು ನಮ್ಮ ಮೂಲವಾದ ಗೋ ಆಧಾರಿತ ಕೃಷಿ ಪದ್ಧತಿಯನ್ನ ಮರೆಯುತ್ತಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಕಾರ್ಯಾಗಾರದಲ್ಲಿ ಸುಮಾರು 2,000 ರೈತರು, ರೈತ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಯುದ್ಧವೀರ್ ಸಿಂಗ್, ರಾಷ್ಟ್ರೀಯ ಕಾರ್ಯದರ್ಶಿ ಭಾರತೀಯ ಕಿಸಾನ್ ಯೂನಿಯನ್ ಕೆಟಿ ಗಂಗಾಧರ್, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರು ಶ್ರೀಮತಿ ಅನಸೂಯಮ್ಮ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರು ಗ್ಯಾರಂಟಿ ರಾಮಣ್ಣ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯ ಪ್ರಸನ್ನಮೂರ್ತಿ, ಕರ್ನಾಟಕ ರಾಜ್ಯ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆ ರಮೇಶ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು ಚುಕ್ಕಿ ನಂಜುಂಡಸ್ವಾಮಿ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರ. ಬಹುಶಃ ಈ ಕಾರ್ಯಕ್ರಮ ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಪದವನ್ನು ಪದೇ ಪದೇ ಎಲ್ಲ ರಾಜಕಾರಣಿಗಳ ಆದಿಯಾಗಿ, ವಿಜ್ಞಾನಿಗಳ ಆದಿಯಾಗಿ ಎಲ್ಲರೂ ಸಹ ಈ ಪದವನ್ನು ಉಪಯೋಗಿಸ್ತಾರೆ. ಆದರೆ ಅವರಿಗೆ ತರಬೇತಿ ಕೊಡ್ತಕ್ಕಂತಹ ಪುಣ್ಯದ ಕೆಲಸ ಇವತ್ತು ನಮ್ಮ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಅಂದರೆ ರೈತರಿಗೆ ಮತ್ತು ಸರ್ಕಾರಕ್ಕೆ ಕೊಂಡಿ ಪಾಲಿಸಿ ಮೇಕರ್ ಶಾಸಕರಿದ್ದಾರೆ. ಅವರು ಪಾಲಿಸಿಯನ್ನ ಮಾಡ್ತಾರೆ. ಅವರಿಗೆ ಮತ್ತು ಜನರಿಗೆ ಮಧ್ಯವಾಗಿ ನಾವು ಕೆಲಸ ಮಾಡ್ತೇವೆ. ಖಂಡಿತ ತಮ್ಮೆಲ್ಲರ ನಿರ್ದೇಶನದಲ್ಲಿ, ಹಿರಿಯರ ಆಶೀರ್ವಾದದಲ್ಲಿ ಮತ್ತೆ ರೈತರ ಒಂದಿಗೆ ಕೆಲಸ ಮಾಡ್ತಾ, why we are here today, because we want to work with the farmers, ಜನಗಳ ಜೊತೆ, with the public.
ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ನಮಗೆ ಅವರ ಸಮಸ್ಯೆ ಗೊತ್ತಾಗುತ್ತೆ. एक तरफ पूंजीवाद एक किस्म से कृषि क्षेत्र को बर्बाद कर चुका है. पूंजीवाद की जो घुसपैठ कृषि क्षेत्र में हुई है उसकी वजह से हमारे पारंपरिक बीज चले गए, हमारी जमीन का पानी दूषित हो गया, हमारी जो सॉइल वो खराब हो गई है. और सबसे बड़ी बात, ಬಾಲ್ಯದಲ್ಲಿ ಸಾಮಾಜಿಕವಾಗಿ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಆಶಯದೊಂದಿಗೆ ಬೆಳೆದ ವ್ಯಕ್ತಿ ಇದೀಗ ತಮ್ಮದೇ ಆದ ಒಂದು ಕಂಪನಿಯನ್ನ ಕಟ್ಟಿ ದೇಶಾದ್ಯಂತ ಬೆಳೆಸುವ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಆನಂದ್ ಟಿ ಲಮಾಣಿ ಅವರಿಗೆ ಚನ್ನರಾಯಪಟ್ಟಣದಲ್ಲಿ ಭವ್ಯವಾಗಿ ಅಭಿನಂದಿಸಲಾಯಿತು. ಡಾಕ್ಟರ್ ಆನಂದ್ ಟಿ ಲಮಾಣಿ ಮೂಲತಃ ಹಾವೇರಿ ಜಿಲ್ಲೆಯವರು. ಇವರು ಸಾಮಾಜಿಕವಾಗಿ ಮಾಡಿರುವ ಸೇವೆ, ಸಾಧನೆ ಮತ್ತು ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಗಮನಿಸಿ ನ್ಯೂಡೆಲ್ಲಿಯ ಭಾರತ್ ಗೌರವ್ ರತ್ನ ಶ್ರೀ ಸಮ್ಮಾನ್ ಕೌನ್ಸಿಲ್ ರವರಿಂದ ಆನಂದ್ ಟಿ ಲಮಾಣಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಇದರೊಂದಿಗೆ ಯುಎಸ್ಎಯ ವರ್ಲ್ಡ್ ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ ಕಮಿಷನ್ ರವರಿಂದ ಆನಂದ್ ಟಿ ಲಮಾಣಿಯವರನ್ನ ಭಾರತ ಶಾಖೆಯ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಆನಂದ್ ಟಿ ಲಮಾಣಿ ಅವರ ಸಾಧನೆಯನ್ನು ಗುರುತಿಸುವ ಉದ್ದೇಶದಿಂದ ಚನ್ನರಾಯಪಟ್ಟಣದ ಸಾವಿತ್ರಮ್ಮ ಕರಿಯಪ್ಪಗೌಡ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಆನಂದ್ ಟಿ ಲಮಾಣಿ ಅವರನ್ನ ಕಿಂಗ್ಸ್ ಬಜಾರ್ನ ಟಾಪ್ ಲೀಡರ್ಗಳು ಸಂಭ್ರಮದಿಂದ ಸ್ವಾಗತಿಸಿದ್ರು. ವೇದಿಕೆಯಲ್ಲಿ ಕುಮಾರ್ ಮತ್ತು ತಂಡದವರು ಉತ್ತಮವಾಗಿ ಹಾಡಿ ಜನರನ್ನ ಮನರಂಜಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಕಿಂಗ್ಸ್ ಬಜಾರ್ನ ಸಿಎಂಡಿ ಆನಂದ್ ಟಿ ಲಮಾಣಿ ಮತ್ತು ಸಿಇಒ ನಾಗರಾಜ್ರನ್ನ ಮಂಡ್ಯ, ಹಾಸನ, ಚನ್ನರಾಯಪಟ್ಟಣ, ಮಳವಳ್ಳಿ, ತಿಪಟೂರು, ಶಿವಮೊಗ್ಗ ಇನ್ನು ಮುಂತಾದ ನಗರಗಳಿಂದ ಆಗಮಿಸಿದ್ದ ಕಿಂಗ್ಸ್ ಬಜಾರ್ನ ಟಾಪ್ ಲೀಡರ್ಗಳು ಬೃಹತ್ ಸೇಬಿನ ಮತ್ತು ಹೂವಿನ ಹಾರಗಳನ್ನು ಹಾಕಿ ಮೈಸೂರು ಪೇಟ ತೊಡಿಸಿ ಅವರನ್ನು ಅಭಿನಂದಿಸಿ ಗೌರವಿಸಿದ್ರು. ಈ ಸಮಯದಲ್ಲಿ ಕಿಂಗ್ಸ್ ಬಜಾರ್ನ ಎಲ್ಲಾ ಸದಸ್ಯರು, ಫ್ರಾಂಚೈಸಿಸ್ಗಳು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಆನಂದ್ ಟಿ ಲಮಾಣಿ, ತಾವು ಬಾಲ್ಯದಿಂದಲೇ ಸಾಧನೆ ಮಾಡಬೇಕೆಂಬ ಆಶಯದಿಂದ ಇದೀಗ ತಮ್ಮದೇ ಆದ ಕಂಪನಿಯನ್ನ ಕಟ್ಟಿ ಬೆಳೆಸುತ್ತಿದ್ದು ಹಲವಾರು ಜನರಿಗೆ ಉದ್ಯೋಗ ನೀಡುವ ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದೇನೆ. ಜೊತೆಗೆ ಕಂಪನಿಯನ್ನ ದೇಶಾದ್ಯಂತ ಬೆಳೆಸುವ ಗುರಿ ಹೊಂದಿದ್ದೇನೆ ಎಂದ ಅವರು ಅಭಿನಂದಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ನಂತರ ಮಾತನಾಡಿದ ಸಿಇಒ ನಾಗರಾಜ್, ನಮ್ಮ ಕಿಂಗ್ಸ್ ಬಜಾರ್ ಕಂಪನಿಯಲ್ಲಿ ಎಲ್ಲಾ ಪದಾರ್ಥಗಳು 50% ರಿಯಾಯಿತಿಯಲ್ಲಿ ಸಿಗುತ್ತದೆ. ಇದರ ಲಾಭವನ್ನು ಗ್ರಾಹಕರು ಪಡೆದುಕೊಳ್ಳಿ ಎಂದು ತಿಳಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮಸ್ಕಾರ, ನನ್ನ ಹೆಸರು ಆನಂದ್ ಟಿ ಲಮಾಣಿ. ಮೂಲತಃ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಕೆಂಚಾಯಿಗೊಪ್ಪ ಗ್ರಾಮ. ಮೊದಲಿಂದನೂ ಏನಪ್ಪ ಅಂದರೆ ಒಂದೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ನನ್ನಲ್ಲಿತ್ತು. ಯಾಕಂದರೆ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿ ಆಗ ನನಗೆ ಅನೇಕ ಜನರಿಗೆ ಒಂದು ಉದ್ಯೋಗವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ನನ್ನ ಚಿಕ್ಕನಿಂದಲೇ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದು ನಾನು ಏನಪ್ಪ ಅಂದರೆ ಸ್ಟೇಷನರಿ ಅಂಗಡಿಗಳು, ಕಂಪ್ಯೂಟರ್ ಸೆಂಟ್ರು, ಟೈಲರಿಂಗ್ ತರಬೇತಿ ಕೇಂದ್ರ, ಹೈನುಗಾರಿಕೆ, ಬೇರೆ ಬೇರೆ ರಂಗಗಳಲ್ಲಿ ಅನೇಕ ಉದ್ಯೋಗವನ್ನು ದೊರಕಿಸ್ಕೊಡ್ಬೇಕಂತೇಳಿ ಅವತ್ತಿಂದ ನನ್ನ ಕನಸು. ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ವಿ. ಅದಾದ ನಂತರ ನಮಸ್ಕಾರ, ನಾನು ಒಂದು ಕಿಂಗ್ಸ್ ಬಜಾರಿನ ಸಿಇಒ ಆಗಿ ಸತತವಾಗಿ ಒಂದು 6 ತಿಂಗಳಿಂದ ಈ ಒಂದು ವಹಿವಾಟನ್ನು ನಾವು ಮತ್ತು ನಮ್ಮ ಇಂಡಿಯಾದಂಥ ಆನಂದ್ ಸರ್ ಅವರು ಕರ್ನಾಟಕದಾದ್ಯಂತ ಮತ್ತು ಭಾರತ ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಷ್ಟೋ ಜನರಿಗೆ ನಾವು ಒಂದು ಉದ್ಯೋಗನ ಅವಕಾಶ ಕೊಡಬೇಕು, ಉದ್ಯೋಗ ಕಲ್ಪಿಸಿಕೊಡ್ಬೇಕು. ಅದರ ಮುಖಾಂತರ ಆರ್ಥಿಕ ವ್ಯವಸ್ಥೆನ ಬದಲಾವಣೆ ಮಾಡಬೇಕು, ಅವರ ಕುಟುಂಬಗಳಲ್ಲಿ ಆರೋಗ್ಯ ಐಶ್ವರ್ಯ ಕೊಡಬೇಕು ಅನ್ನೋ ಒಂದು ರೀತಿಯಿಂದ ಈ ಒಂದು ಕಾರ್ಯಕ್ರಮನ ಎಲ್ಲ ಕಡೆ ಹಮ್ಮಿಕೊಂಡಿದ್ದೀವಿ. ಇದನ್ನು ಗುರುತಿಸಿ ಡೆಲ್ಲಿಯಲ್ಲಿ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಟಿ ಲಮಾಣಿ ಅವರಿಗೆ ಡಾಕ್ಟರ್ ಟಿ ಆನಂದ್ ಲಮಾಣಿ ಅವರಿಗೆ ಈ ಒಂದು ಡಾಕ್ಟರೇಟ್ ಕೊಟ್ಟಿದ್ದರಿಂದ ಈ ಒಂದು ಸನ್ಮಾನ ಸಮಾರಂಭ. ಹಾಸನ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸಮೀಪದ ಸ್ವಾಭಿಮಾನ ಭವನದಲ್ಲಿ ಭಾನುವಾರ ಮಾತೆ ಸಾವಿತ್ರಿಬಾಯಿ ಫುಲೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ಭಕ್ತಿ ಭಾವ ಮತ್ತು ಚಿಂತನೆಯೊಂದಿಗೆ ಆಚರಿಸಿ ಕಾರ್ಯಕ್ರಮವನ್ನು ದಲಿತ ಹಿರಿಯ ಮುಖಂಡ HK ಸಂದೇಶ್ ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಅವರು ಮಾತನಾಡಿ, ವಿದ್ಯಾವಂತಿಕೆ ಅಪರೂಪವಾಗಿದ್ದ ಕಾಲದಲ್ಲೇ ದಲಿತ ಚಳುವಳಿ ಹುಟ್ಟಿ ಅಕ್ಷರ ಕೊಡಿ, ಭೂಮಿ ಕೊಡಿ, ಹಾಸ್ಟೆಲ್ ಕೊಡಿ ಸೇರಿದಂತೆ ಮೂಲಭೂತ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿತು ಎಂದು ಹೇಳಿದರು. ತಂಡೋಪತಂಡವಾಗಿ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪರಿಣಾಮ ಇಂದು ಅನೇಕ ಸೌಲಭ್ಯಗಳು ಲಭ್ಯವಾಗಿದೆ ಎಂದರು. ಸಾವಿತ್ರಿಬಾಯಿ ಫುಲೆ, ಕುವೆಂಪು, ಟಿಪ್ಪು ಸುಲ್ತಾನ್ ಸೇರಿದಂತೆ ಅನೇಕ ಹೋರಾಟಗಾರರು ಸಮಾಜ ಪರಿವರ್ತನೆಗೆ ದಾರಿ ತೋರಿಸಿದ್ದಾರೆ ಎಂದು ಸ್ಮರಿಸಿದರು. ಇದೇ ವೇಳೆ ಜನವರಿ 20ರಂದು ನಗರದಲ್ಲಿ ನಡೆಯಲಿರುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬರ ಮೊಮ್ಮಗ ಆಗಮಿಸಲಿರುವುದರಿಂದ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಹಾಗೂ ಲೇಖಕಿ ಉಮಾದೇವಿ ಸಾವಿತ್ರಿಬಾಯಿ ಫುಲೆರವರ ಶಿಕ್ಷಣ ಹೋರಾಟದ ಮಹತ್ವ ವಿವರಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ರೋಹಿತ್ ಅಗಸರವಳ್ಳಿ ಕುವೆಂಪು ಅವರ ಮಾನವತಾವಾದಿ ಚಿಂತನೆಗಳ ಕುರಿತು ವಿಚಾರ ಮಂಡಿಸಿದರು.
ದಲಿತ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಡಾ ದೇವರಾಜ್ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದ್ರು. ಸಾವಿತ್ರಿಬಾಯಿ ಫುಲೆ ಕುರಿತು ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಫುಲೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾ ಕೆಸಿ ಸುಮಲತಾ, ದಲಿತ ಸಮನ್ವಯ ಸಮಿತಿ ಮುಖಂಡ ಕೃಷ್ಣದಾಸ್, ಹಿರಿಯ ಸಾಹಿತಿ ಕೆವಿ ಗುರುಮೂರ್ತಿ, ದಲಿತ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಎಂಕೆ ಕೃಷ್ಣಯ್ಯ, ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಕವಿ ಬಚನಹಳ್ಳಿ ಕೃಷ್ಣಪ್ಪ, ಉಪಾಧ್ಯಕ್ಷ ವಸಂತಕುಮಾರ್, ಸಾಹಿತ್ಯ ಕಾರ್ಯದರ್ಶಿ ಮಧುಕೆ, ದೇವರಾಜ್, ಖಜಾಂಚಿ ಟಿಸಿ ಪ್ರವೀಣ್, ನಿರ್ದೇಶಕ ವೀರೇಂದ್ರ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆಮೇಲೆ ಜೊತೆಗೆ ನಮಗೆ ವಿದ್ಯಾವಂತರಲ್ಲ, ಆ ವಿದ್ಯಾವಂತರು ಅಲ್ಲದೇ ಇರುವಂತ ಕಾಲದಲ್ಲಿ ಈ ಚಳುವಳಿ ಹುಟ್ಟಿದಂತ ಸಂದರ್ಭದಲ್ಲಿ ದಲಿತರ ಮೂಲಭೂತ ಸಮಸ್ಯೆಗಳೇನು, ಅಕ್ಷರ ಕೊಡಿ ಸರ್ಕಾರವೇ, ಭೂಮಿ ಕೊಡಿ, ಹಾಸ್ಟೆಲ್ ಕೊಡಿ, ಆಮೇಲೆ ಹಾಸ್ಟೆಲ್ ಕಳಿಸಿ ಅಂತೇಳಿ ಬಹುದೊಡ್ಡ ಮೂಲಭೂತವಾದ ಸಮಸ್ಯೆಗಳನ್ನ ಹೋರಾಟವನ್ನು ಮಾಡಲು ಬಂದಿದ್ದೀವಿ. ಹಾಗಾಗಿ ದಂಡೋಪದಂಡವಾಗಿ ಮೆರವಣಿಗೆ ಮುಖೇನ ಜಿಲ್ಲಾಧಿಕಾರಿಗಳಿಗೆ, ಆ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳಿಗೆ, ಅನೇಕ ಅಧಿಕಾರಿಗಳಿಗೆ ಹೋರಾಟ ಮಾಡಿದ ಕಾರಣಕ್ಕೆ ನಾವು ಇವತ್ತು ಒಂದು ಮುಂದುವರೆದ ಭಾಗವಾಗಿ ಖಂಡಿತ ಬಹಳ ಸಂತೋಷ, ಮುಂದುವರೆದ ಭಾಗವಾಗಿ ನಾವು ಅನೇಕ ಹೋರಾಟ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ. ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ. ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ. ಬೇಬಿ ಸಿಟ್ಟಿಂಗ್, LKG, UKG 1ರಿಂದ 10ನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ. ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಹಾಸನ ಘಟಕವು ಪ್ರತಿ ವರ್ಷದಂತೆ ಈ ವರ್ಷವೂ ಗಮಕ ಸಪ್ತಾಹವನ್ನು ಆಚರಿಸುತ್ತಿದ್ದು, ಇದು 23ನೇ ವರ್ಷದ ಗಮಕ ಹಬ್ಬ ಕವಿನಮನ ಕಾರ್ಯಕ್ರಮವಾಗುತ್ತದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಗಣೇಶ್ ಉಡುಪ ತಿಳಿಸಿದರು. ಜನವರಿ 6ರಿಂದ 12ರವರೆಗೆ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಗಮಕ ವಿದುಷಿ ದಿವಂಗತ ಬಿಕೆ ವನಮಾಲ ನೆನಪಿನ ವೇದಿಕೆಯಲ್ಲಿ ಈ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಗಣೇಶ್ ಉಡುಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ 7 ದಿನಗಳ ಕಾಲ 7 ಮಹಾಕವಿಗಳ ಕಾವ್ಯಗಳ ಗಾಯನ ವ್ಯಾಖ್ಯಾನ ನಡೆಯಲಿದ್ದು, ನಾಡಿನ ವಿವಿಧ ಭಾಗಗಳಿಂದ ಖ್ಯಾತ ಗಮಕಿಗಳು ಮತ್ತು ವಿದ್ವಾಂಸರು ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾವ್ಯಾಸಕ್ತರು, ವಿಶೇಷವಾಗಿ ಕನ್ನಡ ಭಾಷಾ ಬೋಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಪರೂಪದ ಸಾಹಿತ್ಯಿಕ ಅನುಭವವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಘಟಕದ ಅಧ್ಯಕ್ಷರು, ರಾಜ್ಯ ಸಮಿತಿ ಉಪಾಧ್ಯಕ್ಷರೂ ಆದ ಕಲಾಶ್ರೀ ಗಣೇಶ್ ಉಡುಪ ಅವರು ಮನವಿ ಮಾಡಿದ್ದಾರೆ. ಜನವರಿ 6 ಮಂಗಳವಾರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಸಾಹಿತಿ ಮತ್ತು ಅಷ್ಟಾವಧಾನಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ HP ತಾರಾನಾಥ್ ಹಾಗೂ ಉಪನ್ಯಾಸಕ ಡಾ MN ಪಾಂಡುರಂಗ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಕಲಾಶ್ರೀ ಗಣೇಶ್ ಉಡುಪಾರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ದಿನ ಬೇಲೂರಿನ ಗಮಕ ವಿದುಷಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ನವರತ್ನ ಎಸ್ವಟಿ ಅವರಿಗೆ ಗಮಕ ಕಲಾಶ್ರೀ ಬಿರುದು ಪ್ರದಾನ ಮಾಡಲಾಗುತ್ತದೆ. ಮುದ್ದಣ ಕವಿಯ ರಾಮಾಶ್ವಮೇಧ ಕಾವ್ಯಭಾಗವನ್ನು ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಸ್ವತಃ ವ್ಯಾಖ್ಯಾನಿಸಲಿದ್ದು, ಹಾಸನದ ವಿದುಷಿ ರಾಧಾಕೃಷ್ಣ ಸ್ವರೂಪ್ ಗಾಯನ ಮಾಡಲಿದ್ದಾರೆ ಎಂದರು. ಈ ಎಲ್ಲಾ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನ ನಗರ ಗೃಹ ನಿರ್ಮಾಣ ಸಹಕಾರ ಸಂಘ, ಸಂಸ್ಕಾರ ಭಾರತಿ, ಹಾಸನ ಜಿಲ್ಲಾ ಸಮಿತಿ ಮತ್ತು ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ಸಹಯೋಗದಲ್ಲಿ ನಡೆಯುತ್ತಿರುವುದಾಗಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗಮಕ ಕಲಾ ಪರಿಷತ್ನ ಉಪಾಧ್ಯಕ್ಷೆ ರುಕ್ಮಿಣಿ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಜಿಎನ್ ಅನಸೂಯ, ಕೋಶಾಧಿಕಾರಿ ಎಚ್ ಕುಮಾರಸ್ವಾಮಿ, ಉಪಾಧ್ಯಕ್ಷ ಕಟ್ಟಾಯ ವಿಶ್ವನಾಥ್, ನಾಗೇಂದ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಂತರವಾಗಿ ಗಮಕ ಹಬ್ಬ ಕವಿ ನಮನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ
ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಸೌದಾಮಿನಿ ಸಭಾಭವನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 7 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಗಮಕಿಗಳನ್ನು ವ್ಯಾಖ್ಯಾನಕಾರರನ್ನ, ನಮ್ಮ ಗಮಕ ಕಾರ್ಯಕ್ರಮದ ಒಬ್ಬರು ಗಾಯನ ಮಾಡ್ತಾರೆ, ಇನ್ನೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಬೇರೆ ಕವಿಗಳ ಕಾವ್ಯವನ್ನು ನಾವು ಪ್ರಚಾರ ಮಾಡುವ ದೃಷ್ಟಿಯಲ್ಲಿ ಈ ಗಮಕ ಹಬ್ಬ ಕವಿ ನಮನ ಮಾಡುವಂಥದ್ದು. ಈ ಕಾರ್ಯಕ್ರಮವು ಈ ವರ್ಷ ನಾಳೆಯಿಂದ ಅಂದರೆ ಜನವರಿ 6ರಿಂದ 12 ತನಕ 7 ದಿನಗಳ ಕಾಲ ನಡೀತಾ ಇದೆ. ಪ್ರತಿದಿನ ಸಂಜೆ 5:30 ಗಂಟೆಗೆ ಕಾರ್ಯಕ್ರಮಗಳು ನಡೆಯುತ್ತೆ. ಉದ್ಘಾಟನೆ ಮತ್ತು ಸಮಾರೋಪ ಮಾತ್ರ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಈ ಒಂದು ನಮ್ಮ ಗಮಕ ಹಬ್ಬಕ್ಕೆ ಹಾಸನ ನಗರದ ಅರಸೀಕೆರೆ ರಸ್ತೆ ಸಮೀಪ ಇರುವ ಶಿಕ್ಷಕರ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಹೊಸ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ಪಿ ಸ್ವರೂಪ್, ಕೋಟಿ ಕೋಟಿ ಹಣ ಸಂಪಾದಿಸಿದ್ರೂ ಎಲ್ಲರೂ ಒಂದೇ ಕಡೆ ಮನೆ ಕಟ್ಟಿಕೊಂಡು ಒಟ್ಟಾಗಿ ಬದುಕುತ್ತಿರುವುದು ಅಪಾರ ಸಂತೋಷದ ವಿಷಯ ಎಂದರು. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಒಗ್ಗಟ್ಟಿನಿಂದ ಬದುಕಬೇಕೆಂದು ಕರೆ ನೀಡಿದರು. ಈ ಭಾಗದಲ್ಲಿ ಇನ್ನೂ ಹಲವು ಮೂಲಭೂತ ಸೌಕರ್ಯಗಳ ಅಗತ್ಯವಿದ್ದು, ಈಗಾಗಲೇ ತಮ್ಮ ತಂದೆ ಎಚ್ಎಸ್ ಪ್ರಕಾಶ್ ರವರು ಶಾಸಕರಾಗಿದ್ದ ಅವಧಿಯಲ್ಲಿ ರಸ್ತೆಗಳು ಮತ್ತು ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿತ್ತು. ಈಗ ನಾವು ಕೂಡ ಅದೇ ಹಾದಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದೇವೆ ಎಂದರು. ಇಲ್ಲಿನ ಪಾರ್ಕ್ ಅಭಿವೃದ್ಧಿಗೊಂಡಿದ್ದು, ಉಳಿದ ಚಿಕ್ಕಪುಟ್ಟ ಚರಂಡಿ, ರಸ್ತೆ ಹಾಗೂ ಇತರೆ ಕೆಲಸಗಳನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸಲಾಗುವುದೆಂದು ಭರವಸೆ ನೀಡಿದರು. ಮಹಾನಗರ ಪಾಲಿಕೆ ಸಿಬ್ಬಂದಿಯೊಂದಿಗೆ ತಿಂಗಳಿಗೊಮ್ಮೆ ಸ್ವಚ್ಛತಾ ಕಾರ್ಯ ನಡೆಸೋಣ, ಇಂಟರ್ಲಾಕ್ ರಸ್ತೆ ಹಾಗೂ ಪಾರ್ಕ್ ಸ್ವಚ್ಛತೆಯನ್ನ ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ಮಾಡೋಣ ಎಂದು ಸಲಹೆ ನೀಡಿದರು. ಕಸದ ನಿರ್ವಹಣೆಗೆ ಕಸ ವಿಲೇವಾರಿ ವಾಹನ ಈಗಾಗಲೇ ಬರುತ್ತಿದ್ದು, ಕಾಲೋನಿಗೆ ಅಗತ್ಯವಿರುವ ಆರ್ಚ್ ನಿರ್ಮಾಣಕ್ಕೆ 5 ಲಕ್ಷ ಅನುದಾನ ನೀಡಲಾಗುವುದು ಎಂದರು. ತಮ್ಮ ಅನುದಾನದಲ್ಲಿ ಹೆಚ್ಚಿನ ಮೊತ್ತವನ್ನು ಈ ಬಡಾವಣೆಗೆ ನೀಡಲಾಗಿದ್ದು, ಇನ್ನು 2 ವರ್ಷದ ಅವಧಿಯೊಳಗೆ ಹಂತ ಹಂತವಾಗಿ ಎಲ್ಲಾ ಕೆಲಸಗಳನ್ನು ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂತಹ ಹೊಸ ವರ್ಷದ ಆಚರಣೆಯಲ್ಲಿ ಪ್ರತಿ ವರ್ಷವೂ ಭಾಗವಹಿಸುವುದಾಗಿ ತಿಳಿಸಿದರು. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂಬರೀಶ್ ಮಾತನಾಡಿ, 40 ಅಡಿ ರಸ್ತೆಗೆ ಮೆಟಲಿಂಗ್ ಆಗಿದ್ರೂ ಜಲ್ಲಿ ಹಾಕಿದ ಅರ್ಧ ಕೆಲಸದಿಂದ ವಾಹನಗಳಿಗೆ ಪಂಚರ್ ಆಗುತ್ತಿದ್ದು, ಜನರಿಗೆ ಆರೋಗ್ಯದ ಸಮಸ್ಯೆ ಎದುರಾಗುತ್ತಿದೆ ಎಂದು ಗಮನ ಸೆಳೆದರು. ಬಡಾವಣೆಯ ಎಲ್ಲ ಮಣ್ಣಿನ ರಸ್ತೆಗಳು ಮೆಟಲಿಂಗ್ ಆಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ಮೋಹನ್ ಕುಮಾರ್, ಗೌರವಾಧ್ಯಕ್ಷ ಶಿವರಾಮೇಗೌಡ, ರುದ್ರೇಗೌಡ, ಕಾರ್ಯಕಾರಿ ಮಂಡಳಿ ಸದಸ್ಯ ನಂಜುಂಡೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಂತೋಷ, ಯಾಕೆಂದ್ರೆ ನಾನು ಏನ್ ಸೆಷನ್ ಇದಂತೂ ನಮ್ಮ ಬೆಳಗಾಂ ಸೆಷನ್ ಇತ್ತು, ಆಗ ಕಾರ್ಯಕ್ರಮ ಕರೆದಾಗ ನಾನು ಹೇಳಿದೆ ಈಗ ಬರೋಕ್ಕಾಗಲ್ಲ ಅಂತ. ಹಾಗಾಗಿ ತಮ್ಮ ಒಂದು ಅವಶ್ಯಕತೆ ತಾವು ಬರಲೇಬೇಕು, ನಾವು ಬೇಕಾದ್ರೆ ಡೇಟ್ನ ಮುಂದೂಡ್ತೀವಿ ಅಂತ ಹೇಳಿ ಇವತ್ತು ಒಂದು ನಿಗದಿನ ಪಡಿಸಿ ಇವತ್ತು ಬಹಳ ಅದ್ದೂರಿಯಾಗಿ ಬಹಳ ಸಂತೋಷದಿಂದ ತಾವೆಲ್ಲ ನನ್ನ ತಾಯಂದಿರು, ನನ್ನ ಸಹೋದರರೆಲ್ಲ ಬಹಳ ಪ್ರೀತಿಯಿಂದ ಅದು ಹೂವು ಹಾಕೋ ಮುಖಾಂತರ ಬರಮಾಡ್ಕೊಳ್ಳೋದು ಬಹಳ ಸಂತೋಷ. ಇವತ್ತು ಎಷ್ಟೇ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ತಾವೆಲ್ಲ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಊರಿಂದ ಬಂದು ಇವತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಚಾವಣಿ ಹಾಗೂ ರಿಟೈನಿಂಗ್ ವಾಲ್ ನಿರ್ಮಾಣ ಕಾಮಗಾರಿಗೆ ಅನುದಾನ ತರುವಲ್ಲಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪ್ರಯತ್ನದಿಂದ ಹೆಚ್ಚಿನ ಅನುದಾನ ತರುವುದಕ್ಕೆ ಸಾಧ್ಯವಾಯಿತೆಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಹಳೇಬೀಡು ಪುಷ್ಪಗಿರಿ ಗೆಸ್ಟ್ ಹೌಸ್ ಕಟ್ಟಡದ ಮೇಲ್ಚಾವಣಿ ಹಾಗೂ ರಿಟೈನ್ ವಾಲ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬೇಲೂರು ಹಳೇಬೀಡು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು, ಅದರಂತೆ ಪುಷ್ಪಗಿರಿ ಮಹಾ ಸಂಸ್ಥಾನವೂ ಸಹ ಪ್ರವಾಸಿಗರ ಮತ್ತು ಭಕ್ತರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗೋದ್ರಿಂದ ಬರುವ ಭಕ್ತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಆಶಯದಂತೆ ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಭಾಗದಲ್ಲಿ 2 ಮಹಡಿಗಳ ಕಟ್ಟಡ ಮೇಲ್ಚಾವಣಿ ನಿರ್ಮಿಸಲಾಗುವುದು.
ಮತ್ತು ಬೆಟ್ಟಕ್ಕೆ ರಿಟೈನಿಂಗ್ ವಾಲ್ ನಿರ್ಮಿಸುವುದು ಸೇರಿದಂತೆ ಒಟ್ಟು 1.95 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ತಂದು ಈ ಮಠವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶಾಸಕ ಎಚ್.ಕೆ. ಸುರೇಶ್ ಅವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂದಿದ್ದು ಅದರಲ್ಲಿ ಇದು ಸಹ ಒಂದು ಭಾಗವಾಗಿದೆ. 2 ವರ್ಷದ ಹಿಂದೆ ಇಲ್ಲಿ ಗೆಸ್ಟ್ ಹೌಸ್ ನಿರ್ಮಿಸಲಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಶಾಸಕರು ಅನುದಾನ ಕೊಟ್ಟು ಕೆಲಸ ಮಾಡಿಸುತ್ತಿದ್ದಾರೆ. ಇಲ್ಲಿ ಎಲ್ಲವನ್ನೂ ಸಮಾನವಾಗಿ ಕಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಪುಷ್ಪಗಿರಿಯ ಇತಿಹಾಸ ಮತ್ತು ವಿಶೇಷತೆ ಇದಾಗಿದೆ. ಶಾಸಕರು ಇಲ್ಲಿ ರಸ್ತೆ ಕೊಡಿಸಿದ್ದಾರೆ. ಇದರೊಂದಿಗೆ 40 ವರ್ಷಗಳ ಹಳೆಯದಾದ ಗೆಸ್ಟ್ ಹೌಸ್ ಅನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ಕೊಡಿಸುವ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಅರಣ್ಯ ಇಲಾಖೆಯಿಂದ ಸಚಿವ ಈಶ್ವರ್ ಖಂಡ್ರೆ ಅವರು ಸಹ ಪಾರ್ಕ್ ನಿರ್ಮಾಣಕ್ಕೆ ಘೋಷಿಸಿದ್ರು. ಅದರ 50 ಲಕ್ಷ ರೂಪಾಯಿ ಅನುದಾನ ಸಹ ಬಂದಿದೆ. ಒಟ್ಟಾರೆ ಕ್ಷೇತ್ರ ಮಠವಾಗದೆ ಒಂದು ದೊಡ್ಡ ಕ್ಷೇತ್ರವಾಗಬೇಕಾದರೆ ಎಲ್ಲರ ಸಹಕಾರ ಬೇಕಿದೆ ಎಂದರು. ಲೋಕೋಪಯೋಗಿ ಇಲಾಖೆ ಎಇಇ ಕೃಷ್ಣೇಗೌಡ, ಎಇ ಸೋಮಶೇಖರ್, ಮುಖಂಡರಾದ ಪ್ರಸನ್ನ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಕ್ಷೇತ್ರದ ದಿನನಿತ್ಯದ ಅಭಿವೃದ್ಧಿ ಕೆಲಸ ಒಂದರಲ್ಲಿ ಇದು ಒಂದು ಭಾಗ. PWDಯಿಂದ 2 ವರ್ಷದ ಹಿಂದೆ ಗೆಸ್ಟ್ ಹೌಸ್ ಆಗಿತ್ತು. ಮತ್ತು ಅದನ್ನು ಮುಂದುವರೆದ ಕಾಮಗಾರಿ ಅಂತ ಹೇಳಿ ಅನುದಾನ ಬಂದಿದೆ. ಶಾಸಕರು ಇವತ್ತು ಅವರ ಅಮೃತಾಸ್ತ್ರದಿಂದ ಇವತ್ತು ಮುಂದುವರೆದ ಕಾಮಗಾರಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸುರೇಶಣ್ಣನವರು ಹೇಳಿದ ಹಾಗೆ ಕ್ಷೇತ್ರ ತಾವು ನೋಡಿದ ಹಾಗೆ ಎಲ್ಲ ಸರ್ವತೋಮುಖದ ಅಭಿವೃದ್ಧಿ ಏನಿಲ್ಲ, ಇವತ್ತು ಪುಷ್ಪಗಿರಿ ಸಂಸ್ಥಾನದ ಪರಮಪೂಜ್ಯರ ಆಶೀರ್ವಾದದಿಂದ 1,95,00,000 ಇದು ಅನುದಾನ ತರಲಿಕ್ಕೆ ಪ್ರಯತ್ನ ಅವ್ರದ್ದೇ. ಅದರಲ್ಲಿ ಅದನ್ನು ಮತ್ತೆ ಮರು ಪ್ರಯತ್ನ ಒಂದಿಷ್ಟು ಮಾಡಿ ಇವತ್ತು ಈ ಕಟ್ಟಡದ ಮೇಲ್ಛಾವಣಿ ಮತ್ತು ರಿಟೈನಿಂಗ್ ವಾಲ್ ಅದಕ್ಕೆ ಸಂಬಂಧಪಟ್ಟಂಗೆ 1,95,00,000 ಗುದ್ದಲಿ ಪೂಜೆಯನ್ನು ಪರಮಪೂಜ್ಯರ ಆಶೀರ್ವಾದದಿಂದ ಮಾಡ್ತಾಯಿದ್ದೀವಿ. ಇದು ಪರಮಪೂಜ್ಯರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಾಕಿ ಪಂಜಿನ ಮೆರವಣಿಗೆಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂಪರ ಸಂಘಟನೆಗಳ ಮುಖ್ಯಸ್ಥ ಹಾಗೂ ಉದ್ಯಮಿ ಸಂತೋಷ್, ಬಾಂಗ್ಲಾದೇಶದಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ದೇಶದ ಹಿಂದೂಗಳು ಈ ಅಮಾನವೀಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತಿದ್ದು, ಭಾರತದ ಸಹನೆ ಮತ್ತು ತಾಳ್ಮೆಯನ್ನ ನಿರಂತರವಾಗಿ ಕೆಣಕುತ್ತಿರುವ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ಒಮ್ಮೆ ಮಧ್ಯ ಪ್ರವೇಶಿಸಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಭಜರಂಗದಳ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಸ್ಥಳೀಯ ಪೊಲೀಸ್ ಇಲಾಖೆ ನೆಹರು ನಗರ, ಜೆಪಿ ನಗರಗಳಿಗೆ ಹೋಗಬಾರದೆಂದು ನಿರ್ಬಂಧ ವಿಧಿಸುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಭಾರತ ರಾಷ್ಟದಲ್ಲಿದ್ದೇವೆಯೋ ಅಥವಾ ಪಾಕಿಸ್ತಾನದಲ್ಲಿದ್ದೇವೆಯೋ ಎಂಬ ಅನುಮಾನ ಉಂಟಾಗಿದೆ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಬಾಂಗ್ಲಾದೇಶದಲ್ಲಿ ನೆಲೆಸಿರುವ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದಿವಾಕರ್, ಬಿಜೆಪಿ ಮುಖಂಡರಾದ ಶೋಭಾ ಗಣೇಶ್, ಪುರಸಭಾ ಸದಸ್ಯ ಪ್ರಭಾಕರ್, ಶ್ರೀರಾಮ ಸೇನೆ ಬಜರಂಗದಳ ಮುಖಂಡರಾದ ಭರತ್, ಅಶೋಕ್, ಲೋಕೇಶ್, ಅರುಣ್, ಫೋಟೋ ಯೋಗೇಶ್, ಬಜರಂಗದಳದ ಮಾಧ್ಯಮ ಸಲಹೆಗಾರ ಅರುಣ್ ಸಿಂಗ್ ರಜಪೂತ್ ಸೇರಿದಂತೆ ನೂರಾರು ಹಿಂದೂಪರ ಕಾರ್ಯಕರ್ತರು ಭಾಗವಹಿಸಿದರು. HCN ನ್ಯೂಸ್, ಬೇಲೂರು. ಏನು ರಾತ್ರಿ ಪಂಜಿನ ಮೆರವಣಿಗೆ ಇಟ್ಕೊಂಡಿದೆ, ಏನ್ ಬಾಂಗ್ಲಾದಲ್ಲಿ ದುಷ್ಕರ್ಮಿಗಳು ಹಿಂದೂ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಇದು ತುಂಬಾ ಖಂಡನೀಯ. ನಾವು ಭಾರತ ದೇಶದಲ್ಲಿ ಯಾವುದೇ ತರದ ಈ ತರ ಘಟನೆಗಳು ನಡೀಬಾರ್ದು. ಬಾಂಗ್ಲಾದೇಶದಲ್ಲಿ ಒಳಗೆ ನುಗ್ಗಿ ಹೊಡೆಯುವಂತ ಶಕ್ತಿ ನಮ್ಮ ಭಾರತಕ್ಕಿದೆ. ಆದ್ರೆ ತಾಳ್ಮೆಯನ್ನು ಯಾವತ್ತು ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಬಾಂಗ್ಲಾದಲ್ಲಿ ಒಬ್ಬ ಹಿಂದೂಗೆ ಒಂದು ಸಣ್ಣ ಇನ್ನ ಮುಂದೆ ಏನಾದ್ರು ಏಟಾದ್ರೆ ನಮ್ಮ ಭಾರತ ಸರ್ಕಾರ ಒಳ ನುಗ್ಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತೆ. ಅದನ್ನ ಪರಿಗಣಿಸ್ಕೊಂಡು ಇನ್ ಮುಂದೆಲ್ಲಾದ್ರೂ ಎಚ್ಚೆಚ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಸಂಸ್ಕೃತಿನ ನೆಟ್ಟು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಬಹಳ ಅತಿ ಹೆಚ್ಚಾಗಿ ಹೆಚ್ಚುತ್ತದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ. ಆದಷ್ಟು ಹಿಂದೂಗಳಿಗೆ ಸುರಕ್ಷತೆ ಬೇಕು, ಸುರಕ್ಷತೆಗಳನ್ನು ಕೊಡಿ ದಯಮಾಡಿ. ನಾವು ಇವತ್ತೇನಾಗಿದೆ ಅಂತಂದ್ರೆ, ನಾವು ಒಂದು ಸ್ಟೇಷನ್ ಅಲ್ಲಿ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ನಮ್ಗೆ ನೆಹರು ನಗರಕ್ಕೆ ಹೋಗ್ಬೇಡಿ ಅಂತಾರೆ, ನೆಹರು ನಗರ ಹೋಗ್ಬೇಡಿ, ಕೋಟೆ ಹೋಗಿ ಅಂತಾರೆ, ಮೇಲ್ಗಡೆಯಿಂದ ಪ್ರೆಸರ್ ಇದೆ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ನಾವು ಇಂಡಿಯಾದಲ್ಲೇ ಇದೀವೋ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ HPCLನಲ್ಲಿ 37 ಮಾಜಿ ಸೈನಿಕರ ವಜಾ, ಸಂಘದಿಂದ ವ್ಯಾಪಕ ಖಂಡನೆ, ಕಂಪನಿ ಮುಂದೆ ಪ್ರತಿಭಟನೆ.
ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸಾರ್ವಜನಿಕರಿಂದ ಪ್ರಶಂಸೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಬೇಲೂರು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ 600 ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ. ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ. ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.